ಸರ್ಪ್ರೈಸ್. ಇವರು ನನ್ನ ಕ್ಲಾಸ್ಮೇಟ್. ಇವರ ಕಾಲೇಜ್ನಲ್ಲಿ ಇವರಿಗೆ ಕವಿರಾಜ ಅಂತ ಕರೀತಾರೆ. ಈ ನಾಡಿನಲ್ಲಿ ಬೆಳೆಯುತ್ತಿರುವ ಉದ್ಯೋಗ ಮುಖ ಕವಿಗಳು ಇವರು. ನಮಸ್ಕಾರ ರಾಜು. ನನ್ನಿಂದ ಏನಾಗಬೇಕು? ನೀನು ಬರುವ ಸಾಹಿತ್ಯಕ್ಕೆ ಪ್ರಿಂಟ್ ಹಾಕಿಸಲು ದುಡ್ಡಿನ ಸಹಾಯವಾದರೂ ಬೇಕಾಗಿತ್ತ? ಅಪ್ಪಾಜಿ, ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ ನಾನೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ. ಓಹೋ, ಮತ್ತೆ ಬಿಟ್ಟಿದೆ. ನಿನ್ನ ಸರ್ಪ್ರೈಸ್ ಹುಟ್ಟಿದಾಗಿನಿಂದಲೂ ನಾನು ಏನ್ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ನನಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೊಟ್ಟಿದ್ರಿ ಅಲ್ವೇನು? ನೀನು ನನ್ನ ಮುತ್ತಿನ ಮಗಳು. ಅದೆಲ್ಲ ಈಗ್ಯಾಕಮ್ಮ? ನಾನು 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 ಇವ್ರನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ದುಡ್ಡಿನ ಅಂತಸ್ತಿನಿಂದ ಯಾರನ್ನು ಅಳೆಯಕ್ ಹೋಗ್ಬಾರ್ದಪ್ಪ. ನಮ್ಮ ಅಂತಸ್ತು ಐಶ್ವರ್ಯ ನೋಡಿ ಇವರು ತಿರಸ್ಕಾರ ಮಾಡಿದ್ ನಿಜ. ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿವರೆಗೂ ಬಂದಿದ್ದಾರೆ. ದಯವಿಟ್ಟು ದಯವಿಟ್ಟು ಇವರಿಗೆ ಅವಮಾನ ಮಾಡಬೇಡಿ. ಇವ್ರು ಇಲ್ಲೇ ನಾನು ಬದುಕೋದಿಲ್ಲಪ್ಪ, ನಾನು ಬದುಕೋದಿಲ್ಲ. ಕಾವೇರಿ, ನೀನೇ ಈ ರೀತಿ ಮಾತಾಡಿದ್ರೆ ಹೇಗಮ್ಮ? ಈ ಆಸ್ತಿ ಅಂತಸ್ತಲ್ಲ ಯಾರಿಗೋಸ್ಕರ? ಎಲ್ಲ ನಿನಗೋಸ್ಕರ. ನಿನ್ನ ಸಂತೋಷನೇ ನನ್ನ ಸಂತೋಷ. ನೀನು ಹೇಳಿದಂತೆ ಆಗಲಿ. ಆದರೆ ನನ್ನದೊಂದು ಕರಾರು. ಆಯ್ತಪ್ಪ, ಅದೇನಂತ ಹೇಳಿ. ಅದು ನೀನು ಈ ಕವಿಯಾಗುವ ಕನಸು